ಕೃಷ್ಣ, ದೀನದಯಾನಿದೆ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಮಾಧವ. ನನ್ನ ಕಷ್ಟಗಳು ಕಳೆದವು, ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯ ಲಲಾಟದಲ್ಲಿ ನೀನು ಏನೇನು ಬರೆದಿರುವೆ ಸ್ವಾಮಿ, ನೀನು ಏನೇನು ಬರೆದಿರುವೆ. ಪಾಂಚಾಲಿ ಪ್ರಿಯತಮೆ, ಪಾಂಚಾಲಿ ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾ ಪ್ರಣದಿ, ಎನ್ನೈರಿಗಳವರನ್ನು ಸಿಗಿಯುವೆ ನಾ ಪ್ರಣದಿ. ಪ್ರಿಯತಮೆ ದ್ರೌಪದಿ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾ ಪ್ರಣದಿ, ಎನ್ನೈರಿಗಳವರನ್ನು ಸಿಗಿಯುವೆ ನಾ ಪ್ರಣದಿ. ಪ್ರಿಯತಮೆ ಸಿಗಿದವರ ಎದೆಯ ಬಗೆಯುತ್ತಲಿರುದಯ, ಬಿಸಿ ರಕ್ತದಳು ನಿನ್ನ ಮುಳಿಗಟ್ಟಿಸುವೆ ನಾಂ. ಪ್ರಿಯತಮೆ ಸಿಗಿದವರ ಎದೆಯ ಬಗೆಯುತ್ತಲಿರುದಯ, ಬಿಸಿ ರಕ್ತದಳು ನಿನ್ನ ಮುಳಿಗಟ್ಟಿಸುವೆ ನಾಂ. ಪಾಂಡವರ ಪತ್ನಿ ಎಂದೆನಿಸಿ ಈ ದರೆಯಳು, ಪಾಂಡವರ ಪತ್ನಿ ಎಂದೆನಿಸಿ ಈ ದರೆಯಳು, ಕೆಚ್ಚದೆಯ ನಾರಿಯಂತಿರದ ಈ ಪರಿಯೋಳು, ಕೆಚ್ಚದೆಯ ನಾರಿಯಂತಿರದ ನೀ ಪರಿಯೋಳು. ಪ್ರಿಯೇ ಪ್ರಿಯತಮೆ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾ ಪ್ರಣದಿ. ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರನ್ನು ವಧಿಸುವೆ ನಾ ಪ್ರಣದಿ, ಎನ್ನೈರಿಗಳವರನ್ನು ಸಿಗಿಯುವೆ ನಾ ಪ್ರಣದಿ. ಏಕೆ ಏನಾಯಿತು ದೇವಿ? ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಸ್ವಾಮಿ, ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ, ಅಪಮಾನ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ಹೇ ವಿಧಾತ, ಇಂತಹ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ ಸ್ವಾಮಿ? ಹೇಳಬೇಡ ಪಾಂಚಾಲಿ, ಹೇಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟದ್ದಲ್ಲ ದೇವಿ. ಪ್ರಿಯತಮೆ, ಪ್ರಿಯೇ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನೆಂದು ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ತಿಳಿಸುವೆನು, ಆದರದರಿಂದಾಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು.
ಇನ್ನೇನು ಸಂಧಿಯಾಗುವುದೋ ಏನೋ. ಹಾಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೇ ಎಂದಳು ಪ್ರಭು. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಇನ್ನಾರು ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೆಯರ ವಿಲಾಸ ವಿಭ್ರಮೆಯಲ್ಲಿ ಮಗ್ನನಾದ ಪತಿಯು ಯುದ್ಧವನ್ನು ಮರೆಯುವುದು ಸಹ ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ತಿಳಿದಿದ್ದೆನು. ಪ್ರಿಯತಮೇ ದ್ರೌಪದಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಏನೆಂದು ಕೇಳೇ ಭಾನುಮತಿ. ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಬಾಪು ಪಾಂಚಾಲಿ, ಬಾಪು, ಬಹಳ ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆನು. ಪ್ರಭು, ನೆನಪಿದೆಯೇ? ಇಲ್ಲಿ ಬನ್ನಿ. ಇಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಏನೇನೋ ಹೇಳಿದಿರಲ್ಲವೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮ ಪಾರಾಯಣನಾದ ಯುಧಿಷ್ಠರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ. ಕೂಳ ಕೌರವನ ಬಡ ಕುರುಕುಲವ ಕಡಿದಿಡುವೆನೆತ ದುಡವಹಿಸುವೆ ನಾ ಪಡವಿಯಳು. ಬಡ ಕುರುಕುಲವ ಕಡಿದಿಡುವೆನೆತ ದುಡವಹಿಸುವೆ ನಾ ಪಡವಿಯಳು. ಬಡ ಕುರುಕುಲವ ಕಡಿದಿಡುವೆನೆತ ದುಡವಹಿಸುವೆ ನಾ ಪಡವಿಯಳು. ಚಡರ ಒಡಲ ಕಡಿದಿಡುವೆ ಸಡಗರದಿ ಮಿಟುಕುತ್ತಿರುವೆ ನಾ ವಿಧ ವಿಧದಿ. ಪಾಂಚಾಲಿ, ಚಡರ ಒಡಲ ಕಡಿದಿಡುವೆ ಸಡಗರದಿ ಮಿಟುಕುತ್ತಿರುವೆ ನಾ ವಿಧ ವಿಧದಿ. ಮದಂದ ಕುರುಕುಲ ವಿದಾರಿಪೆ ಪಡ ಮದಂದ ಕುರುಕುಲ ವಿದಾರಿಪೆ. ಪಡ ಕುರುಕುಲವ ಕಡಿದಿಡುವೆನೆತ ದೃಢವಹಿಸುವೆ ನಾ ಪಡವಿಯಳು. ದೃಢವಹಿಸುವೆ ನಾ ಪಡವಿಯಳು. ದೃಢವಹಿಸುವೆ ನಾ ಪಡವಿಯಳು. ನೋಡು ಅಣ್ಣ, ಕೆರಳಿದ ಸಿಂಹನಂತೆ ಗರ್ಜಿಸುತ್ತಿರುವನು. ಆತನನ್ನು ಸಮಾಧಾನಗೊಳಿಸುವುದು ನಿನ್ನಿಂದ ಹೊರತಾಗಿ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಭೀಮಸೇನ, ನನ್ನಲ್ಲಿ ಕೋಪವೇ? ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ.
ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಅಣ್ಣನ ಯಾಕೆ ಸಿಟ್ಟಾಗಿರುವನು? ಸಮಾಚಾರವೇನು? ಏಕೆ ಅಣ್ಣನ ಯಾಕೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿದ ಬಿರುಗೋದಲೇ ಉತ್ತರವನ್ನು ಕೊಡುವುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕಿದ್ದೆನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯೂ ನಾನು ಇದನ್ನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಕೋಪ ಮಾಡಬೇಡ. ಧರ್ಮರಾಯನು ನಮ್ಮೆಲ್ಲರಿಗಿಂತ ಹಿರಿಯವನು. ಆ ಮಾತಕ್ಕೆ ಬೇಸರವಾಗಿ ನಡೆದುಕೊಳ್ಳುವುದೇ ಪಾಂಚಾಲಿ. ಇಂಥ ಪ್ರಚೋದನ ನುಡಿಗಳಿಂದ ಆಗುವ ಪ್ರಯೋಜನವೇನು? ಮಾನು ನಿಮನದ ವೇದನೆ ನೀಗಿದೆ ಕಡೆಯಳು ಎಂತರ್ತೆಯ ತರುಣಿ ಏತಗೆ ಇದು ಗುಡವು. ಮಾನು ನಿಮನದ ವೇದನೆ ನೀಗಿದೆ ಕಡೆಯಳು ಎಂತರ್ತೆಯ ತರುಣಿ ಏತಗೆ ಇದು ಗುಡವು. ಧರ್ಮ ಜನಮ್ಮಯ್ಯ ನಿರ್ಮಲ ಭ್ರಾಂತುಗೋ ಧರ್ಮ ಜನಮ್ಮಯ್ಯ ನಿರ್ಮಲ ಭ್ರಾಂತುಗೋ ವೀರುವದನ್ನು ಚಿಂತ ಪರೀಕ್ಷಿಸದೆ ನುಡಿಯ ವೀರುವದನ್ನು ಚಿಂತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದಲ್ಲಿ ತಾಪವ ತರುಣಿ ಸಹಿಪುದು ಮನದಲ್ಲಿ ತಾಪವ ತರುಣಿ. ಧರ್ಮದಿಂದ ಬಲ ಕಾರ್ಯ ಸಾಧಿಸೆ ಕೋಮಲ ಹೃದಯದ ಕರಗಳು ಸರಿಯೇ. ಧರ್ಮದಿಂದ ಬಲ ಕಾರ್ಯ ಸಾಧಿಸೆ ಕೋಮಲ ಹೃದಯದ ಪರಗಲ ಸರಿಯೇ. ಸರ್ವಸಾಕ್ಷಣೆ ಅರಿಯದೆಗೆ ಪರಿ ಸರ್ವಸಾಕ್ಷಣೆ ಅರಿಯದೆಗೆ ಪರಿ. ಯಾಕೆಂತೂ ನೀನಿಂತು ಈ ಕೋಪ ಪಡುವೆ ಯಾಕೆಂತೂ ನೀನಿಂತು ಈ ಕೋಪ ಪಡುವೆ. ಮಾನಿನಿ ಮನದ ವೇದನೆ ನೀಗಿದೆ ಸಭೆಯಳು ಎಂತರ್ಜಯ ತರುಣಿ ಏತಕ್ಕೆ ಇದು ಗುಡವು. ಆದ್ದರಿಂದ ಆಗುವ ಪ್ರಯೋಜನವಾದ್ರೇನು? ಅಗ್ರಜನ ಅಭಿಪ್ರಾಯಕ್ಕೆ ನಾವು ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂದು ಮರೆಯುವುದು ನಿಮಗೆ ಉಚಿತವೆನಿಸಿತು. ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವೆಲ್ಲರೂ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸುವುದೇ ಆದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸುವರಲ್ಲ ಎಂಬುದೇ ನನ್ನ ಚಿಂತೆ. ಕೋಲಾಹಲ ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗ್ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿದೆ. ಸ್ವಲ್ಪ ತಡೆಯಿರಿ. ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು.
ಪರಮಾತ್ಮ. ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಗಳಾಗಿರಿ ಪಾಂಡುಪುತ್ರರೇ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿ ವಿಚಾರವು ನಡೆಯಿತೆ. ನಡೆಯಿತು. ಭೀಷ್ಮ ದ್ರೋಣಾದಿಗಳು ಸರ್ವರು ನನ್ನನ್ನು ಬಹುವಿಧ ವಿಧವಾಗಿ ಸತ್ಕರಿಸಿ ಉಪಚರಿಸಿದರು. ಪಾಂಚಾಲಿ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರ ನಿಮಗಿರಲಿ, ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ತಡೆಯಿರಿ, ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗುವುದು. ಪರಮಾತ್ಮ, ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿಯಾಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲ ಭೀಮಸೇನ. ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ನಮ್ಮೈವರಿಗೂ ಅರ್ಜುನ ಸಂಧಿಯ ನೆಪದಲ್ಲಿ ಅರ್ಜುನನ ಬಳಿ ತೊಟ್ಟನು. ಈ ಸಂಧಿಯ ವಿಚಾರದಲ್ಲಿ ನಮ್ಮೈವರಿಗೂ ಸೀರೆ ನುಡಿಸಲು ಅಪೇಕ್ಷಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸಮಾಧಾನದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದ್ದಾರೆ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಇನ್ನು ಮುಂತಾದವರು. ಓ ದುರ್ಯೋಧನ, ಆತನೂ ಸಹ. ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ. ಕೃಷ್ಣ, ಸಾಧಿಸು, ಬಹಳ ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡೆನು. ನಿಲ್ಲಯ್ಯ, ನೀನು ನಿಜವಾಗಿ ಇಡಂಬಿಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ಇಡಂಬಿ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸ್ವಲ್ಪ ಸಮಾಧಾನದಿಂದ ಸಂಪೂರ್ಣವಾಗಿ ನನ್ನ ಮಾತನ್ನು ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪಲಾಗದು. ಭೀಮಸೇನ, ನಿನಗೆ ಒಪ್ಪುವ ಸಂದೇಶ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಏಳು ಕೃಷ್ಣ, ಏಳು. ಏನು ನಿನ್ನ ಸಂದೇಶ? ನೀನು ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ಹಾಗೆ ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸವಲ್ಲ ಕೃಷ್ಣ. ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರ ಸರಿಸಿ ನನ್ನ ಮುಂದೆ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳಿ. ಆಗಲಿ. ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನೋ ನಿನ್ನ ಸಂದೇಶ? ನೀನು ಕೋಪ ಮಾಡುವುದಿಲ್ಲ ತಾನೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಭೀಮ, ಬಿಡಯ್ಯ ಗದೆಯನ್ನ, ಬಿಡಯ್ಯ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ದೂರ ಸರಿಸು. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಪರಮಾತ್ಮ, ಇದೇನು ಪರಿಹಾಸ್ಯವಣ್ಣ? ಇದು ಪರಿಹಾಸವಲ್ಲ ತಂಗಿ. ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಬಂಧಿಸಲು ಬರುವವೋ ಇಲ್ಲವೋ ನೋಡೋಣ. ಭೀಮಸೇನ, ಸಂಧಿಯ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣ ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸಲೇ? ಭೀಮಸೇನ, ಸಂಧಿಯ ಸಂದೇಶ.
ಈಗ ಸಮಾಧಾನವಾಯಿತು. ಈಗೆಲ್ಲರೂ ಕೇಳಿರಿ, ಭೀಮನನ್ನು ಬಂಧಿಸಿರುವ ಹಗ್ಗವು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರೋ ದುರಾತ್ಮರು? ಮತ್ತಿನ್ಯಾರು ಭೀಮಸೇನ? ದುರಭಿಮಾನಿಯ ದುರ್ಯೋಧನು ಆಜ್ಞೆ ಮಾಡಿದನು, ಅವನ್ ದುರಾಚಾರಿಯಾದ ಅವನ ತಮ್ಮನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಕಾರ್ಯಗಳು ಅವರಿಂದಲ್ಲದೆ ಮತ್ತಾರಿಂದೆಯೇ ಸಾಧ್ಯ? ಪಾಂಚಾಲಿ, ಬಿಚ್ಚು ನನ್ನ ಕರಗಳನ್ನು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಪುಣ್ಯ ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಬೇರೆ ಉತ್ತರವು ಪ್ರಶ್ನೆವಿಲ್ಲ. ಅಣ್ಣನು ಸಹ ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದ ಆ ದುರ್ಯೋಧನ ದುರಾಂಕಾರಕ್ಕೆ ಧಿಕ್ಕಾರವಿದೆ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನಕ್ಕೆ ತಕ್ಕ ಪಾಠವನ್ನು ಕಲಿಸುವುದೊಂದೇ ಪ್ರತಿ ಉತ್ತರ. ಇಷ್ಟು ಮಾತ್ರವೇ ಅಲ್ಲ, ಆ ದುರ್ಯೋಧನ ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿದೆ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ತಡೆಗು ಯುದ್ಧವಾಗೈವೆ ಕೊಡ ನಾನು ತಡೆಗು ಯುದ್ಧವಾಗೈವೆ ಕೊಡ ನಾನು ರಾಜ. ಐವರಿಗೈದು ಗ್ರಾಮದ ಐವರಿಗೈದು ಗ್ರಾಮದ ಕೊಡುವೆನು ರಾಜವ ನಾನು ಮಡಿದಾಗ ಕೊಡುವೆನು ರಾಜವ ನಾನು ಮಡಿದಾಗ ಎಂದ. ದುಡುಕುತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಹಿಡಿಂಬಾಪತಿಯೇ ಕೇಳು. 5 ಗ್ರಾಮವಲ್ಲ, ಒಂದು ಗ್ರಾಮದಲ್ಲಿ ಒಂದು ಗೋವಿನ ಪಾದದ ತಡೆಯಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡಲು ನಿರಾಕರಿಸೇ ಬಿಟ್ಟನು. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದಂತೆ ಸಮರಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಂದಿ ಎಂದು ಎಳಿಯೇ ಬಿಟ್ಟನು. ಪರಮಾತ್ಮ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನೀನೇ ತಿಳಿದಿರುವೆ, ನಾವು ಯುದ್ಧವನ್ನು ಅಪೇಕ್ಷೆ ಪಟ್ಟವರಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನೆಂದು. ಪಾಂಚಾಲಿ, ಬಿಚ್ಚು ನನ್ನ ಕರಗಳನ್ನು. ಅಗ್ರಜ, ಧನಂಜಯ, ವಾಸುದೇವ, ನೀನಾದರೂ ಬಿಚ್ಚು ನನ್ನ ಕರಗಳನ್ನು. ನೀನು ಬಿಚ್ಚುವುದಿಲ್ಲವೇ? ಏಕೆ ಏಕೆ ಈ ಪರ್ಯಾಸದನು? ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಈಗ ಕೇಳಿರಿ, ಈ ಭೀಮನ ಕ್ರೋಧವೆಂಬ ಜ್ವಾಲೆಯು ಆ ಕೌರವ ಕುನ್ನಿಗಳ ಪಾಲಿಗೆ ಪ್ರಳಯಾಗ್ನಿಯಂತೆರಗಿ ಘೋರ ಸ್ಮಶಾನವಾಗಿಸುವುದು ಶತಸಿದ್ಧ. ಧರ್ಮ ದ್ರೋಹಿಗಳ ಕೊಬ್ಬಿದೆದೆಯ ಮೆಟ್ಟಿ ದುರ್ಮದಾಂಧರಾಗಿ ಪಾಂಡವರ ಸಿರಿಯನ್ನೆಲ್ಲ ಕಬಳಿಸಿ ದರೆಗೆಲ್ಲ ನಾವೇ ಹದಿಕರೆಂದು ಮೆರೆತಿರುವ ಕುರುಕುಲದ ನಾಶ ಖಂಡಿತ. ಕಾರ್ಮೋಡ ಗುಡುಗಿ ಚದರಲ್ಲಿ ಈ ಭೂಮಿ ನಡುಗಿ ಬಿರಿಯ ರಭಸದಲ್ಲಿ ಸಪ್ತ ಸಾಗರ
ಬರಿ ಬರಿ ವಿಧದಲ್ಲಿ ಕಾರ್ಮೋಡ ಗುಡುಗಿ ಗುಡುಗಿ ಚಂದ್ರದಲ್ಲಿ ಈ ಭೂಮಿ ನಡುಗಿ ನಡುಗಿ ಬಿರಿಯ ಉಕ್ಕಿರವದಲ್ಲಿ ಸಪ್ತ ಸಾಗರ ಓರ್ಕರಿಯಲಿ ಓರ್ಕರಿಯಲಿ ಓರ್ಕರಿಯಲಿ. ಆ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವ್ಯವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನನಿಂದ ಅಪಮಾನಿತಳಾಗಿ ಕಣ್ಣೀರಿಡುತ್ತ ಮುಕ್ತ ಕೇಶರಾಶಿಯಾಗಿ ನಿಂತಿದ್ದ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ಅಂದು ಪ್ರತಿಜ್ಞೆ ಮಾಡಿದ್ದೆನು. ಈ ದಿನ ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುತ್ತಿರುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರ ಮಾತೆಯಾದ ಕುಂತಿದೇವಿಯು ಸ್ತನ್ಯಪಾನ ಮಾಡಿದ್ದ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ದುಷ್ಟ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲ ರಾಜನಂದಿನಿಯ ಬಿರುಮುಡಿಯನ್ನು ಕಟ್ಟುವೆನು. ನಂತರ ಆ ದುರ್ಯೋಧನನ ತೊಡೆಯನ್ನು ಈ ನನ್ನ ಗನಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ವಾಸುದೇವ ಭೀಮಸೇನ, ವಾಸುದೇವ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವು ಇದೆಯಲ್ಲವೇ? ಅಲ್ಲಿ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿವಿ ಎಂದು ಹೇಳಿದ್ದ. ಹೇ ಭಗವಾನ್ ಭಾಸ್ಕರ, ಆ ರಹಸ್ಯವೇನು ದೇವ? ಭವರೋಗ ವೈದ್ಯನೆ ಸೂರ್ಯ ನಮೋ, ಬಹು ಜನ್ಮದಾತನೆ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಹೇ ಭಗವಾನ್ ಭಾಸ್ಕರ, ಭವರೋಗ ವೈದ್ಯನೆ ಸೂರ್ಯ ನಮೋ, ಬಹು ಜನ್ಮದಾತನೆ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಬಲವನು ನೀನಾಗಿ ಎಲ್ಲವನು ಸಲ್ಲದ ಮಾತಾಡಿ ಅಲ್ಲಗಳೇ ಬರು ಎಲ್ಲ. ಹೇ ಭಗವಾನ್ ಭಾಸ್ಕರ, ಸಲ್ಲದ ಮಾತಾಡಿ ಅಲ್ಲಗಳೇ ಬರು ಎಲ್ಲ. ಎಲ್ಲಿ ಹೋದರು ಸೂತ ಕುಲದವನು ಎನ್ನುವರು. ಹೇ ಭಗವಾನ್ ಭಾಸ್ಕರ, ಎಲ್ಲಿ ಹೋದರು ಸೂತ ಕುಲದವನು ಎನ್ನುವರು. ಇಂದೇಕೆ ಈ ಮೌನ ಕೊಡುತ್ತಂದೆ ಕುಲಮಾನ. ಪರಮಾತ್ಮ, ಹೇ ಭಗವಾನ್ ಭಾಸ್ಕರ, ಇಂದೇಕೆ ಈ ಮೌನ ಕೊಡುತ್ತಂದೆ ಕುಲಮಾನ. ಪವರೋಗ ವೈದ್ಯನೆ ಸೂರ್ಯ ನಮೋ, ಬಹು ಜನ್ಮದಾತನೆ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಹೇ ಭಗವಾನ್ ಭಾಸ್ಕರ, ಹೇ ಪರಮಾತ್ಮ, ಹೇ ಭಾಸ್ಕರ, ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ. ಭಗವಾನ್ ಭಾಸ್ಕರ, ಬಲ್ಲ
ಎಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ ಒಲದಿರು ಕುಲದಲ್ಲಿ ಭಾಸ್ಕರ ಒಲದಿರು ಕುಲದಲ್ಲಿ ನೋಡಿಯನು ನೋವಿನಲಿಯೇ ಭಗವಾನ್ ಭಾಸ್ಕರ ಒಲದಿರು ಕುಲದಲ್ಲಿ ನೋಡಿಯನು ನೋವಿನಲಿಯೇ ಹೇ ಭಗವಾನ್ ಭಾಸ್ಕರ ಒಲದಿರು ಕುಲದಲ್ಲಿ ನೋಡಿಯನು ನೋವಿನಲಿ ಇಂದೇಕೆ ಈ ಮೌನ ಕೊಡು ತಂದೆ ಕುಲಮಾರ ಹೇ ಭಗವಾನ್ ಭಾಸ್ಕರ ಇಂದೇಕೆ ಈ ಮೌನ ಕೊಡು ತಂದೆ ಕುಲಮಾನ ಭವರೋಗ ವೈದ್ಯಾನೆ ಸೂರ್ಯ ನಮೋ ಬಹು ಜನ್ಮದಾಸನೆ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ಓಂ ಸೂರ್ಯದೇವಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಸೂರ್ಯದೇವಾಯ ನಮಃ ಕರ್ಣ 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 ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಭಂಗಗೊಳಿಸಿದ ನೀನು ಯಾರು ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎನ್ನುವರು. ಕುಂತಿ ನನ್ನ ಹೆತ್ತ ತಾಯಿ. ಅಮ್ಮ ಇದೋ ನಿನಗೆ ನಮಸ್ಕರಿಸುವೆನು ತಾಯಿ, ನಮಸ್ಕರಿಸು. ಕಂದ ಕೀರ್ತಿಶೀಲನಾಗು ಮಗನೇ. ಅಮ್ಮ ಕಂದ ಅಂತೂ ಕೊನೆಗೂ ನನ್ನ ದರ್ಶನಕ್ಕಾಗಿ ಬಂದೆ ಅಲ್ಲ ತಾಯಿ. ಬಹುದಿನದ ಬಯಕೆ ಇಂದಿಗೆ ಫಲಿಸಿತು ತಾಯಿ, ಫಲಿಸಿತು. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕರ್ಣ ಜನನಿ ಮಗನೇ. ಅಮ್ಮ ಕಂದ ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಭುವನನ ಪೊರೆದೆ ಮಾತಾ ಕಂದ ಜನನಿ. ಕರುಣೆಯ ತೋರಿದೆ ಭುವನನ ಪೊರೆದೆ ಎಲ್ಲಿಗೆ ಈ ಋಣವ ತೀರಿಸಬೇಡ, ಎಲ್ಲಿಗೆ ಈ ಋಣವ ತೀರಿಸಬೇಡ.
ತಾಯಿ ಜನಿಸಿದ ಮಕ್ಕಳಂತೆ ಮಗುವಮ್ಮನಾದಾಗ ಏನು ಜನನಿ ಮಗುವಮ್ಮನಾದಾಗ ಏನು ದಿನದ ಬಯಕೆ ಬಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ದಿನದ ಬಯಕೆ ಬಲಿಸಿದಮ್ಮ ಅಮ್ಮ ನಾ ಮಾಡಿದ ಪರಾಧ ಏನನ್ನು ತಾಯೇ ನಾ ಮಾಡಿದ ಪರಾಧವೇನನು ತಾಯೇ ಅದಕ್ಕೆ ಬೆಳೆಸೆ ಜೀವವ ತೋರೆವೆ ಅದಕ್ಕೆ ಬೆಳೆಸೆ ಜೀವವ ಮಗನೆಂಬ ಮಮಕಾರ ಅಮ್ಮ ಅಮ್ಮ ಜನನಿಯೇ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಹೇಳಮ್ಮ ಐವರ ಮಾತೆ ನಿನಗಿರುವುದೇ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಎಂಥ ಕೀರ್ತಿಯಮ್ಮ ನಮ್ಮದು ನಾನು ಹುಟ್ಟಿದ ಕೂಡಲೇ ಅಮ್ಮ ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಗೆ ಬಿಸಾಡಲು ನಾನು ಮಾಡಿದ ಅಪರಾಧವೇನು ತಾಯಿ ಅಪರಾಧವೇನು ಅಲ್ಲಿದ್ದ ಜಲಚರಗಳು ಕೂಡ ಈ ಪಾಪಿ ಕರ್ಣನ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಸಾಕಿ ಸಲುಹು ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ ಕುಲದವ ಹೀನ ಕುಲದವ ಎಂದು ಹೀಯಾಳಿಸುತ್ತಿದ್ದಾರೆ ಅದನ್ನೆಲ್ಲ ನಿನ್ನದೇ ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಹೇಕಮ್ಮ ಸುಮ್ಮನಾದೆ ಹೇಗೆ ಸುಮ್ಮನಾದೆ ಹೇಳು ತಾಯಿ ಮಾತನಾಡುವುದಿಲ್ಲವೇ ಹೋಗಲಿ ಬಿಡು ತಾಯಿ ನೀನು ನನಗೆ ಹೆತ್ತ ತಾಯಿ ದೈವಕ್ಕೆ ಸಮಾನಳು ಅಮ್ಮ ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಗಿಂತಲೂ ಕಡೆಯಾಗುವುದಿಲ್ಲ ನನ್ನ ಕರ್ಮಕ್ಕೆ ನೀನೇನು ಮಾಡಿ ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರದಿಂದ ನನಗೆ ದರ್ಶನವಿತ್ತೆಯಲ್ಲ ತಾಯಿ ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ
ಜೀವ ನಿನದೇ
ಮಗನೇ, ಜನನಿ, ನೀನೀಗೆ ಮಾತನಾಡಬೇಡಪ್ಪ. ಮೊದಲೇ ನೊಂದು ಬೆಂದಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಎರೆಯುತ್ತಿರುವವು. ನೀನು ಬಾಲ್ಯದಿಂದ ಪಟ್ಟ ಕಷ್ಟ ಅಪಮಾನಗಳಿಗೆಲ್ಲ ನಾನೇ ಕಾರಣಳು. ಹೇ ನಿನ್ನ ನಿರ್ಭಾಗ್ಯ ತಾಯಿಯನ್ನು ಕ್ಷಮಿಸು ಕಂದ. ಹೇ ನಿನ್ನ ತಾಯಿಯನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠಕರವಲ್ಲ ತಾಯಿ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಬರಬೇಕು ಹೇಳು ತಾಯಿ, ಎಲ್ಲಿಂದ ಬರಬೇಕು? ಮಗನೇ, ಆದದ್ದು ಆಗಿ ಹೋಯಿತು. ಕೌರವರೊಡನೆ ಸೇರಬೇಡ ಕಂದ. ನೀ ಪಾಂಡವರೊಡನೆ ಸೇರಿಕೋ ಮಗನೇ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ. ಆನಂದದಿಂದ ನಡೆಸಿಕೊಂಡು, ಆದರೆ ನಾನು ಜೀವಿಸಿರುವವರೆಗೂ ಆ ನನ್ನ ಸ್ವಾಮಿಗೆ ದ್ರೋಹವನ್ನು ಮಾತ್ರ ಮಾಡಲಾರೆ. ಅಯ್ಯೋ, ಆಗಲ್ಲ ಮಗನೇ. ಹೌದು ತಾಯಿ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಆಗಲ್ಲ ತಂದ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಅಮ್ಮ, ಪಾಂಡವರ ಮೇಲೆ ವೈರವನ್ನು ಕಳೆ, ಸೌಭದ್ರ ದಾನವನ್ನು ಮಾಡು ಮಗನೇ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಸಕಲ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಅಲ್ಲವೇ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನು ಇಂಥ ನೀಚನೆಂದು ಶಪಿಸದಿಹರೆ. ಅಮ್ಮ, ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆ ಮಾಡು ತಾಯಿ, ನೀನೇ ಹಿತಬೋಧನೆ ಮಾಡು. ಹೇ ನಿನ್ನ ಮಾತು ನಿಶ್ಚಯ. ಎಷ್ಟೇ ಆಗಲಿ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರರಲ್ಲವೇ? ನೀವಾರು ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ತುಂಬ ಕಂಡು ಸಂತೋಷ ಪಡಬೇಕಲ್ಲವೇ ಮಗನೇ? ನಾ ಸಂತೋಷ ಪಡಬೇಕಲ್ಲವೇ? ಅಮ್ಮ, ಇದುವರೆಗೂ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿಲ್ಲವಲ್ಲ ತಾಯಿ. ಅಲ್ಲದೆ ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಮೊದಲೇ ಹೇಳಿರುವಾಗ ಪಾಂಡವರ ಪ್ರಾಣಕ್ಕೆ ಕುಂದೆಲ್ಲಿರುವುದು ಬಿಡು ತಾಯಿ. ಚಿಂತಿಸದೆ ಹೇಗಿರಲಿ, ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ದ್ವೇಷ ಸಮರಗಳನ್ನೇ ಸಾಧಿಸುತ್ತಿರುವಾಗ ನಾ ಚಿಂತಿಸದೆ ಹೇಗಿರಲಿ ಮಗನೇ, ಹೇಗಿರಲಪ್ಪ ಕಂದ. ಅಮ್ಮ, ಹೋಗಲಿ ಹೋಗಲಿ, ನಾಳಿನ ಶುದ್ಧ ರಣರಂಗದಿಂದ ನೀ ಪರೋನ್ಮುಖ. ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷವಿರುವಗೂ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು. ಉಳದಿದ್ದು ದೈವವಿಚ್ಛೆ. ಅಮ್ಮ, ಆತನು ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ನಿನ್ನ ಸಹಿತ ಇಡೀ ಪ್ರಪಂಚವೇ ನನ್ನನ್ನು ಸೂತ ಕುಲದವನೆಂದು ದೂಡಿ ಬಿಟ್ಟಿದ್ದಾಗ ಮಮತೆಯಿಂದಲೂ ಮನ್ನಣೆಯಿಂದಲೂ ನನ್ನನ್ನು ಸಾಕಿ ಸಲೋಹಲಿಲ್ಲವೇ? ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಲಿಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸೆಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಸರ್ವತಃ ಆಗಲಾರು ತಾಯಿ. ನಾನು ಈ ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ. ಕಂದ, ಅಮ್ಮ, ಹೋಗಲಿ ಮಗನೇ, ಹೋಗಲಿ. ನಾಳಿನ ಯುದ್ಧ ರಣರಂಗದಲ್ಲಿ
ಪಾಂಡವರಾರಾದರೂ ನಿನ್ನ ಕೈಗೆ ಸಿಲುಕಿದರೆ ಅವರನ್ನು ಕೊಲ್ಲಬೇಡ ಕಂದ. ಅಮ್ಮ, ನೀ ಅವರನ್ನು ಕೊಲ್ಲಬೇಡ ಮಗನೇ, ಕೊಲ್ಲಬೇಡ. ಅಮ್ಮ, ಅಮ್ಮ, ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಕಣ್ಣೆದುರಿಗೂ ಬಂದರು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ತಾಯಿ. ನಿಜವೇ ಕಂದ? ನಿಜ ಅಮ್ಮ, ನಿಜ. 1000 ಬಾನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಜಗಜ್ಜಟ್ಟಿ ಭೀಮಸೇನನು ತನ್ನ ಗದೆಯಿಂದ ನನ್ನ ತಲೆಯನ್ನು ನುಚ್ಚು ನೂರು ಮಾಡಲು ಬಂದರು. ಆತನ ಮೇಲೆ ಕೈ ಮಾಡುವುದಿಲ್ಲ ತಾಯಿ. ಮತ್ತೆ ಮಾಡುವುದಿಲ್ಲವಮ್ಮ. ನಿಜವೇ? ಹೌದು ತಾಯಿ. ಇನ್ನು ಇನ್ನು ತೇಜೋ ಮೂರ್ತಿಗಳಾದ ನಕುಲ ಸಹದೇವರಿಗೆ ಕೇಡನ್ನು ಬಯಸಲಾರೆನು ತಾಯಿ. ಆದರೆ ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನಂಜಯ, ಭೀಮತ್ಸು ಎಂದು ದಶನಾಮಗಳನ್ನೊತ್ತು ದುರಹಂಕಾರದಿಂದ ಮೆರೆಯುತ್ತಿರುವ ಆ ಅರ್ಜುನನನ್ನು ಮಾತ್ರ ಬಿಡಬಾರದು ತಾಯಿ. ಕರ್ಣ, ಅರ್ಜುನನ ಮೇಲೆ ನಿನಗೆಷ್ಟು ಕೋಪವೇ ಕಯ್ಯ? ಹೌದು ತಾಯಿ. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟಾಗಲಲ್ಲವೇ ನಮ್ಮ ಈ ಕರ್ಣನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಅರ್ಜುನನಿಂದ ನಾನೇ ಮೃತಪಟ್ಟರು. ಕಂದ, ಅಮ್ಮ, ಮಗನೇ, ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೈಬರು ಮಕ್ಕಳು ಉಳಿಯುವರಲ್ಲ ತಾಯಿ. ಬಿಡಮ್ಮ ನಿನ್ನ ಚಿಂತೆಯನ್ನು. ಕಂದ, ನಿನ್ನ ನೆಚ್ಚಿಗೆ ತೊಂದರೆಗೆ ನಾ ಗುರಿಪಡಿಸಲಾರೆ. ಆದರೆ ಕೊನೆಯದಾಗಿ ನನ್ನದೊಂದು ಮಾತಿರುವುದು, ಅದನ್ನಾದರೂ ನಡೆಸಿಕೊಳ್ಳುವೆಯಾ? ಏನು ಹೇಳು ತಾಯಿ. ನಿನ್ನ ಮಗನಾದ ನಾನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದೆ ಹೋಗುವೆನ? ಹೇಳು ತಾಯಿ. ಖಂಡಿತವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಅಮ್ಮ, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ. ಮೆಚ್ಚುವುದಿಲ್ಲ ಮಗನೇ. ಎಂತಾದರೂ ನಡೆಸುವೆನು ನುಡಿಯ. ನಿಜವೇ ಮಗನೇ? ಹೌದು. ಎಂತಾದರೂ ಸರಿಯೇ ನಡೆಸುವೆನು ನುಡಿಯ. ಧರ್ಮದ ನಿನ್ನೀ ಪಾದ ಕಮಲದಾಡೆ ಜನನೀ. ತೊಟ್ಟ ಬಾಣವ ತೊಡುವುದೇನು ನಾ? ಹೌದು ಕಂದ. ತೊಟ್ಟ ಬಾಣವ ತೊಡುವುದೇನು
ನಾಳೆ ನಡೆಯಲಿರುವ ಭಯಂಕರ ಯುದ್ಧ ರಣರಂಗದಲ್ಲಿ ಭಯಂಕರ ಯುದ್ಧ ರಣರಂಗದಲ್ಲಿ ನಾನು ನೀ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ನೀ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ. ಎಂತ ಮಾತನ್ನು ಕೇಳಿಬಿಟ್ಟೆ ತಾಯಿ. ಹೇ ಸುಯೋಧನ, ಈಗಲೀಗಲೇ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ಸಭೆಯಲ್ಲಿ ವಿದುರ ಮಹಾಶಯನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ಬಂದು ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ದೈವ, ಪ್ರಪಂಚ ಎಲ್ಲವೂ ಸಜ್ಜು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವವರೆಗೂ ನನ್ನ ಸ್ವಾಮಿಗಾಗಿ ಹೋರಾಡುವೆನು. ಉಳಿದದ್ದು ದೈವ ಇಚ್ಛೆ. ನಿನ್ನ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲವಲ್ಲ ಕರ್ಣ. ಸಂದೇಹವ ಬಿಡು ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ತಾಯಿ. ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮತೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಇಂದು ಫಲಿಸಿ ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ ತಾಯಿ, ಜಯವಿಲ್ಲ. ಇದು ನಿಮ್ಮಿಷ್ಟದಂತಾಗಲಿ ತಾಯಿ. ನೀನಿನ್ನು ಹೋಗಿ ಬಾ ತಾಯಿ. ಹೋಗಿ ಬರಲಿ. ಹೋಗಿ ಬಾ. ಅಮ್ಮ,
ಕಂದ, ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಬಹುಶಃ ಅಂತಿಮ ದರ್ಶನವೂ ಇದೆ ಎಂದು ತೋರುವುದು. ಕರ್ಣ, ಅಮ್ಮ, ಪುನಃ ನಿನ್ನನ್ನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ ತಿಳಿಯದು ತಾಯಿ. ಅಮ್ಮ ಕಂದ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಮಗನೇ, ಅಮ್ಮ, ನಿನ್ನದೊಂದು ಮಾತು. ಹೌದು ತಾಯಿ. ಅದೇನೆಂಬುದನ್ನು ತಿಳಿಸು ಮಗನೇ. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಶ್ರೀಕೃಷ್ಣ ಪಾದ ಸಾಕ್ಷಿ ಆಣೆಗೂ ನಾನು ನಡೆಸಿಕೊಡುವೆನು. ಅದೇನೆಂಬುದನ್ನು ತಿಳಿಸು ಮಗನೇ. ಅಮ್ಮ, ಕಂದ, ಈ ಮಹಾಭಾರತದ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಏಕೆ ಕಂದ? ದೈವವಶಾತ್ ನಾನು ಈ ಯುದ್ಧದಲ್ಲಿ ಮಡಿದರೆ ಕರ್ಣ. ಹೌದಮ್ಮ, ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಬೇಕೆಂದು ನಿನ್ನಲ್ಲಿ ಕೈ ಜೋಡಿಸಿ ಬೇಡುವೆನು ತಾಯಿ, ಬೇಡುವೆನು. ದೈವವೇ, ಇಂತಹ ಸಂಕಟ ನಾಶಗಳಿಂದ ಉಳಿಯುವ ಸಾಮ್ರಾಜ್ಯವಾದರೆ ಇಂತಹ ಸಾಮ್ರಾಜ್ಯಗಳೇ ಇಲ್ಲದೆ ಹೋಗಲಿ. ಇಂತಹ ಸಾಮ್ರಾಜ್ಯಗಳೇ ಇಲ್ಲದೆ ಹೋಗಲಿ. ಇಂತಹ ಸಾಮ್ರಾಜ್ಯಗಳೇ ಇಲ್ಲದೆ ಹೋಗಲಿ. ಅಯ್ಯೋ ವಿಧಿಯೇ, ಅಯ್ಯೋ ವಿಧಿಯೇ, ದೈವಾನುಕೂಲವಿಲ್ಲದಿಲ್ಲವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ವಿಧಾತನ ನಾಟಕ ಬಲ್ಲವರಾರೋ, ಮಾನವ ಜೀವ ಎಲ್ಲ ವಿಧಿ ಮಾಯೆ, ಮಾಯಾ ಜಾಲ. ಹೇ ವಿಧಿ, ಹೇ ವಿಧಿ, ವಿಧಿಗೈದ ಮೋಸದ ಗತಿಯೇನಾದೆ ಜಗದಿಯೇ. ವಿಧಿಗೈದ ಮೋಸದ ಹೇ ವಿಧಿ, ನಿನ್ನ ಲೀಲೆ ಎಷ್ಟು ಹೊಗಂಡ. ಹೇ ವಿಧಿ, ಹೇ ವಿಧಿ, ಎನ್ನಯ ಬಾಳು ಕಣ್ಣೀರು ಜಗದಿ. ಹೇ ವಿಧಿ, ಎನ್ನಯ ಬಾಳು ಕಣ್ಣೀರು ಜಗದಿ. ಪಾಲಿಪರಾರೋ ದೀನರ ದಯದಿ. ಹೇ ವಿಧಿ, ಪಾಲಿಪರಾರೋ ದೀನರ ದಯದಿ. ಕೊನೆಗಾಣಿಸಯ ಕರ್ಮದ ಬಂಧನ. ಹೇ ವಿಧಿ, ಕೊನೆಗಾಣಿಸಯ ಕರ್ಮದ ಬಂಧನ. ದಾರಿ
ಜಗಸಿಯೇ ವಿಧಿಯ ಹರಿಸಿದೆ ಇದೆಂತಹ ದುಶ್ಶಕುನ! ಪ್ರಾತಃ ಕಾಲದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃಚ್ಛುವಿನ ಸ್ವರದಂತೆ ಕೇಳಿ ಬಂತು. ರಕ್ತವರ್ಣದ ಕರಾಳ ಧೂಮಕೇತು ಒಂದು ಕಣ್ಣಿನ ಮುಂದೆ ನಿಂತಂತಾಯಿತು. ಆಕಾಶದಲ್ಲಿರುವ ನಕ್ಷತ್ರಗಳು ಒಂದೆರಡೂ ಭೂಮಿಗುರುಳಿದವು. ಹೇ ದಯಾಮಯ, ಈ ನಿಮಿತ್ತಗಳನ್ನೆಲ್ಲ ನೋಡುತ್ತಿದ್ದರೆ ಕುರುಕುಲಕ್ಕೆ ಯಾವ ಅನರ್ಥವೂ ಪ್ರಾಪ್ತವಾಗುವುದೋ ಕಾಣಿರಲ್ಲ ಸ್ವಾಮಿ. ಈ ಗಾಂಧಾರಿಯ ಲಲಾಟದಲ್ಲಿ ಏನೇನು ಬರೆದಿರುವೆ ಸ್ವಾಮಿ, ನೀನು ಏನೇನು ಬರೆದಿರುವೆ? ಅಮ್ಮ, ಯಾರು ಅಮ್ಮ, ಯಾರು? ಕಂದ ದುರ್ಯೋಧನ, ನೀನೆ ಮಗನೇ? ರಾತ್ರಿ ಎಲ್ಲವೂ ನಿದ್ದೆ ಇಲ್ಲದೆ ನಿನ್ನ ಬರುವಿಕೆಗಾಗಿ ಕಾಯುತ್ತಿದ್ದೆನು. ಏ ದಯಾಮಯ, ನನ್ನ ಕಂದನಿಗೆ ಯಾವ ಅಮಂಗಳವೋ ಬಾರದಂತೆ ಕಾಪಾಡು ಸ್ವಾಮಿ, ಕಾಪಾಡು. ಅಮ್ಮ, ಈಗ ನಾನು ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ! ನಿನಗೆ ಯುದ್ಧಕ್ಕೆ ಹೋಗಲು ಅನುಜ್ಞೆ ಕೊಟ್ಟವರಾರು? ಅಮ್ಮ, ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಳಗಳಿಂದ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲನು. ಈಗಾಗಲೇ ನಮ್ಮ ಸೈನ್ಯವು ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ತಾಯಿ? ತಿಳಿದಿರುವೆನು. ಅದು ನಿನ್ನ ಡಾಂಬಿಕ ಪ್ರದರ್ಶನವೆಂದು ನಾನು ಭಾವಿಸಿದ್ದೆನು. ನೀನು ನಿಜವಾಗಿಯೂ ಯುದ್ಧವನ್ನು ನೋಡಿರುವೆ ಎಂದು ನಾನು ಖಂಡಿತವಾಗಿಯೂ ಭಾವಿಸಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನೀತಿ ಪ್ರಳಯ ಮಹಾವಿಪ್ಲವ. ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಬೇಡ ಮಗನೇ, ನನ್ನ ಮಾತನ್ನು ಕೇಳು. ಯುದ್ಧದ ಚಿಂತೆಯನ್ನು ಬಿಡು. ಅಮ್ಮ, ಈ ಅಪೌರುಷವಾದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರಪುತ್ರನ್ನು ಹಡೆದ ಮಾತಾ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರಳಾಗುವೆಯಾ ಜನನಿ? ಚಲಬೇಕೆ ಕುರು ನಂದನ, ಚಲಬೇಕೆ ಕುರು ನಂದನ, ಚಲಧಾಭಿರೇ ಶ್ರೀಮಂತದನ, ಚಲಬೇಕೆ ಕುರು ನಂದನ. ದುಡುಕಿನ ಕೆಡಬೇಡ, ಕೆಡುಕನಾಗಿ
ಭಯವೇಕೆ ಬಿಡು ಮಾತೆಯೇ ನಿನ್ನ ಭಯದಾದಿರೆ ಗದ ಧೀಮಂತ ಮದನೆ ಭಯವೇಕೆ ಬಿಡು ಮಾತೆಯೇ ಜನನಿ ವರಗಾಂಧಾರದ ವಂಶದ ನಂದಿನಿ ಸದಸುತರ ವರದ ಮಹಾಜನನಿ ವರಗಾಂಧಾರದ ವಂಶದ ನಂದಿನಿ ಸದಸುತರ ವರದ ಮಹಾಜನನಿ ಕಪುಲವೇಯ ಬಲದಿರು ಚಿಂತೆ ಬಲದಿರು ಚಿಂತೆ ಫಲದಂಗ ಮಲ್ಲನ ಫಲವನು ಅರಿತು ಫಲದಂಗ ಮಲ್ಲನ ಫಲವನು ಅರಿತು ಭಯವೇಕೆ ಅಮ್ಮ ಭಯವೇಕೆ ಜನನಿ ಭಯವೇಕೆ ಬಿಡು ಮಾತೆಯ ಕಂದ, ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಮಗನೇ. ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ, ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ. ದುರ್ಯೋಧನ, ಈಗಲಾದರೂ ಕೇಳು ಮಗನೇ, ಈ ತಾಯಿಯ ಮಾತನ್ನು ನಿರಾಕರಿಸಬೇಡ ಕಂದ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಬಾಳು. ಪಾಂಡವರು 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 ಮಾಡುವುದು ಧರ್ಮ ಸಮ್ಮತವೇ ಆಗಿದ್ದರೆ ಅಂತಹ ಧರ್ಮಕ್ಕೆ ಶರಾಧಿಕ ಧಿಕ್ಕಾರವಿರಲಿ. ಪತ್ನಿ ಅಪಮಾನವನ್ನು ಕನ್ನಡದನ್ನ ನೋಡುತ್ತಾ ಕುಳಿತಿರುವುದು ಕ್ಷಾತ್ಯ ಧರ್ಮವಂತಿರಲಿ. ಯಾವ ಮಾನವ ಧರ್ಮವಲ್ಲ ತಾಯಿ. ನನ್ನರ್ಸಿ ಭಾನುಮತಿಗಾಗಲಿ ಅಂತ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ದಾಸಿಗೆ ಏನಾದರೂ ಇಂಥ ಅವಮಾನವಾಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಬಲ್ಲೆ ಆಯ್ತು. ನನಗೆ ಏನು ಮಾಡುತ್ತಿದ್ದೆ? ಫಲಬಂಧವನ್ನೇ ನಿರಾಕರಿಸಿ ಸಮಗ್ರ ಬುದ್ಧಿಯ ಪ್ರತಿಕಕ್ಷೆಯಾಗಿ ನಿಂತಿದ್ದರು. ಅದನ್ನು ಲೆಕ್ಕಿಸದೆ ಪ್ರತಿರೋಧವನ್ನು ತೋರಿಯೇ ಬಿಡುತ್ತಿದೆ. ಆದರೆ ನಿಸ್ವಾರ್ಥಿಗಳ ಪಾಂಡವರು ಮಾಡುವುದೇನು? ಕೈಲಾಗದ ಹೇಡಿಯು ಮಾಡಿದಂಥ ತಾಟಸ್ಥ ಮನೋಭಾವ. ಅದಕ್ಕಾಗಿ ಅಮ್ಮ, ಆ ಪಾಂಡವರ ಮೇಲೆ ನನಗಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಫೂರ್ತಿಯನ್ನು ದುಷ್ಕೀರ್ತಿ ಗಣದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ ತಾಯಿ. ಅದರ ಸಲುವಾಗಿ ನಾನು ದೀಕ್ಷಾಬದ್ಧನಾಗಿರುವೆನೋ. ನನ್ನನ್ನು ಆಶೀರ್ವದಿಸು ಜನನಿ. ಹಿಂಸೆಗೆ ನನ್ನ ಅಶುಭ ಕಾಮನೆಯೋ ಅಷ್ಟೊಂದು ಅಗತ್ಯವಿಲ್ಲ. ನಾನು ನಿನ್ನನ್ನು ಆಶೀರ್ವದಿಸಲಾರೆನು. ಇಲ್ಲಿಂದ ಹೊರಟು ಹೋಗೋ. ಅಮ್ಮ, ಮಾತೃ ವಾಕ್ಯವನ್ನು ತಿರಸ್ಕರಿಸಿದ ನಮ್ಮ ಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿ, ನಾನು ಆ ಹೇಡಿಗಳಾದ ಆ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕಚ್ಚಿ ಹೋಗುವುದು. ಹೋಗಲಿ. ಹಸ್ತಿನಾವತಿಯ ಸ್ತ್ರೀಯರೆಲ್ಲವೂ ತಮ್ಮ ತಮ್ಮ ಮಾಂಗಲ್ಯಗಳನ್ನು ಕೈಲಿಡಿದು ನಿಲ್ಲುವರು. ಹಿಡಿದು ನಿಲ್ಲಲಿ. ಹಸ್ತಿನಾವತಿಯ ರಕ್ತದ ಕೋಡಿಯಲ್ಲಿ ಮುಳುಗಿ ಹೋಗುವರು. ದುರ್ಯೋಧನ, 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 ನೀನೇನು ಮಾನವನೋ ಇಲ್ಲ ದಾನವನೋ? ನಾನು ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾ ದುರ್ಧಾನವ. ಹಾಗಾದರೆ ಕೇಳು, ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಹೋಗು. ಅಯ್ಯೋ, ನನ್ನ ಮಕ್ಕಳಲ್ಲಿ ಅಧಿಕ ಪ್ರೀತಿಯಿಂದ ಸಾಕಿಸಲಹಿತು ನನ್ನ ದುರ್ಯೋಧನಲ್ಲವೇ ಇರಲಿ, ಅವನನ್ನು ಕರೆಯಿಸಿ ಆಶೀರ್ವದಿಸಿ ಕಳಿಸುವೆನು. ಕಂದ, ದುರ್ಯೋಧನ. ಅಮ್ಮ, ಕರೆದೆಯ ತಾಯಿ? ನನ್ನೆದುರು ಮೊಣಕಾಲೂರು ಕುಳಿತುಕೋ. ಈ ಗಾಂಧಾರ್ಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಕೂಡ ವಜ್ರಕ್ಕಿಂತಲೂ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯವಾಗಲಿ. ಏತೋ ಧರ್ಮ ತತೋ ಜಯ. ಏತೋ ಧರ್ಮ ತತೋ ಜಯ. ಏತೋ ಧರ್ಮ ತತೋ ಜಯ. ಜಯ.
ಯಥೋ ಧರ್ಮಸ್ಥಥೋ ಜಯಃ ಯಥೋ ಧರ್ಮಸ್ಥಥೋ ಜಯಃ ಯಥೋ ಧರ್ಮಸ್ಥಥೋ ಜಯಃ. ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಧರ್ಮಕ್ಕನುಸಾರವಾಗಿ ಪಣಮನ್ನವನ್ನು ಗೆದ್ದಾಗೆದು ಕಂಗಣ ತೊಟ್ಟು ನಿಂತಿರುವ ಈ ಛಲದಂಕ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಇನ್ನು ಕಾಲಾವಕಾಶ ಬೇಕೆ? ಕಾರ್ಮೋಡಗಳು ಕಿವುಡಾಗುವಂತೆ ಬೋರ್ಗಿರೆಯಲ್ಲಿ ರಣಮೇರಿಗಳು ದಶದಿಕ್ಕುಗಳಲ್ಲಿಯೂ ಜಂಗರಿಸಲಿ ನರಕಹಳೆಗಳು. ಇಂದಿನ ಮಂಗಳದ ಮುಂಬೆಳಗ್ಗೆ ಆ ಪಾಂಡವರ ಅಮಂಗಲಕ್ಕೆ ನಾಂದಿ, ಆ ಪಾಂಡವರ ಅಮಂಗಲಕ್ಕೆ ನಾಂದಿ. ಹರಸಿರ ಚದೀಪೆ ಅಯ್ಯೋ ಹರಸಿರ ಚದೀಪೆ ಅಯ್ಯೋ ಅದಮ್ಮ ಪಂಡವರ ಮದವನ್ನು ಮುರಿದು ರಣದೊಳಗವರ ಹೋದುಕೊಳ್ಳೆ. ಅದಮ್ಮ ಪಾಂಡವರ ಮದವನ್ನು ಮುರಿದು ರಣದೊಳಗವರ ಹೋದುಕೊಳ್ಳೆ. ಹತ್ತದ ಹೋಗುಳ್ಳಿ ಆಡದೆ ಬಿಡನ, ಹತ್ತದ ಹೋಗುಳ್ಳಿ ಆಡದ ಬಿಡನ. ಹರಸಿರ ಚದೀಪೆ ಭೀಮನ ಗುಂಡಿಗೆ ಸೇರಿ ರಕ್ತಪಾನವ ಮಾಡದ ಬಿಡನ. ಭಂಡ ಭೀಮನ ಗುಂಡಿಗೆ ಸೇರಿ ರಕ್ತಪಾನವ ಮಾಡದ ಬಿಡನ. ರಕ್ತದ ಹೋಗುಳ್ಳಿ ಆಡದ ಬಿಡನ, ರಕ್ತದ ಹೋಗುಳ್ಳಿ ಆಡದ ಬಿಡನ. ಹರಸಿರ ಚದೀಪೆ ವೈರ್ಯ ಕರಣಿಸಿರ 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 ಚದೀಪೆ ವೈರ್ಯ. ವಿಜಯ ಜಗದಳೀಕ್ಷಿ ಸೈ ಮೆರವಿ ರಣಭುವಿಯ ಪರಿಯ ವಿಜಯ ವಿಜಯ. ವಿಜಯ ಜಗದಳೀಕ್ಷಿ ಸೈ ಮೆರವಿ ರಣಭುವಿಯ ಪರಿಯ ವಿಜಯ ವಿಜಯ. ಮಹಾಭೀಕರ ಜಯ ಕೃತಿಕರ ಸಹಸ್ರ ಕೃಪಾಳು ಭಯಂಕರ. ಅರ್ಜುನ ಮಹಾಭೀಕರ ಜಯ ಕೃತಿಕರ ಸಹಸ್ರ ಕೃಪಾಳು ಭಯಂಕರ. ಮಹಾರಥಿಕ ಬಲು ಪದಾದಿ ಪರಿರುತ, ಮಹಾರಥಿಕ ಬಲು ಪದಾದಿ ಪರಿರುತ. ಮಹತ್ಕಾರಿ ಚಮತ್ಕಾಂತ ವಿಜಯ ಜಗದಳೀಕ್ಷಿ ಸೈ ಮೆರವಿ ರಣಭುವಿಯ ಪರಿಯ ವಿಜಯ ವಿಜಯ. ಅಹಿತ ನಿವಹಯುತ ಋಷಭ ತುರಿತ ಗಜ ಸಹಿತ ವಿಭವ ಮುದಿತ. ಅಹಿತ ನಿವಹಯುತ ಋಷಭ ತುರಿತ ಗಜ ಸಹಿತ ವಿಭವ ಮುದಿತ. ತೃಷಿಣ ರೋಚ ಕುಲ ಮಹಾದಿನಿಖಿಲ, ತೃಷಿಣ ರೋಚ ಕುಲ ಮಹಾದಿನಿಖಿಲ. ನೃಪ ಭರಿತ ಕುರು ವಿಷಯ ಪರಿಕಲಿತ, ನೃಪ ಭರಿತ ಕುರು ವಿಷಯ ಪರಿಕಲಿತ. ಜಗದಳೀಕ್ಷಿ ಸೈ ಮೆರವಿ ರಣಭುವಿಯ ಪರಿಯ ವಿಜಯ ವಿಜಯ. ಹೊತ್ತು ನೋಡು ಅರ್ಜುನ ಕೌರವೇಶ್ವರದ ಸೈನ್ಯದ ಶಿಬಿರವನ್ನ. ಪರಮಾತ್ಮ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಿರುವ ವೀರರನ್ನು ನಾನೊಂದು ಸಾರಿ ನೋಡುವೆನು. ನಿನ್ನ ಇಚ್ಛೆ ಅರ್ಜುನ. ಆಜ್ಞೆ ಮಾಡುವ.
ಅತ್ತ ನೋಡು ಅರ್ಜುನ, ಕೌರವೇಶ್ವರನ ಪ್ರಚಂಡಂಗ ಸಮಾತ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉಲ್ಮಿಳಿತ ಸಾಗರದ ಅಲೆಗಳಂತೆ ಕಾಣುತ್ತಿರುವುದು. ಅತ್ತ ನೋಡು ಅರ್ಜುನ, ಕೌರವೇಶ್ವರನಿಗೆ ಪ್ರಿಯರಾದ ದುಶ್ಯಾಸನ, ಕರ್ಣ, ಶಕುನಿ, ಆ ಶಕುನಿ ಹಿಂದೆ ಇರುವವರೇ ಸಿಂಧುರಾಜನಾದ ಜಯದ್ರಥನು. ಆ ಜಯದ್ರಥನ ಬಲಗಡೆ ಒಂದೇ ಚತುರಶ್ವದಲ್ಲಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಧನುರ್ಧಾರಿಯಾದ ದ್ರೋಣ, ವಲ್ಕಲಧಾರಿಯಾದ ಅಶ್ವತ್ಥಾಮ. ಅತ್ತ ನೋಡು ಅರ್ಜುನ, ಕೌರವೇಶ್ವರನ ಸೇನಾಪತಿಯು ಭೀಷ್ಮನು. ಆತನೇ ನಿಮ್ಮ ಪೂಜ್ಯ ಪಿತಾಮಹನು. ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆತನಿಗೆ ಒಂದು ಸಾರಿ ನಮಸ್ಕರಿಸು. ಆಜ್ಞೆ ಮಾಧವ. ಕುರು ಪಿತಾಮಹ, ಈಗ ನಿನಗೆ ವಂದಿಸುವೆನು. ಈ ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸುವೆನು. ವಾಸುದೇವ, ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ? ಏಕೆ ಮಿತ್ರ, ಏನಾಯಿತು? ಏನು ಹೇಳಲಿ ಕೃಷ್ಣ? ಸಮರದಿ ಸಣೆ ಸಾಡೆನ ಕೃಷ್ಣ, ಸಮರದಿ ಸಣೆ ಸಾಡೆನ ಕೃಷ್ಣ, ಸಮರದಿ ಸಣೆ ಸಾಡೆನ. ಅರ್ಜುನ, ಅರ್ಜುನ, ಗುರು ಬಂದವರ ಶಿರಸೆ ದಿಗೆನ. ಪರಮಾತ್ಮ, ಗುರು ಬಂದವರ ಶಿರಸೆ ದಿಗೆನ, ಗುರು ಬಂದವರ ಶಿರಸೆ ದಿಗೆನ. ಅರ್ಜುನ, ಗುರು ಬಂದವರ ಶಿರಸೆ ದಿಗನ, ಅಲ್ಪ ಭಾಗ್ಯವ ಬಯಸಿ ಪಾತಕ್ಕೆ ನಾನಾದೆ. ಅಲ್ಪ ಭಾಗ್ಯವ ಬಯಸಿ ಪಾತಕ್ಕೆ ನಾನಾದೆ. ಸಮರದಿ ಜನ ಸಾಧನ ಕೃಷ್ಣ, ಸಮರದಿ ಜನ ಸಾಧನ ಕೃಷ್ಣ, ಸಮರದಿ ಜನ ಸಾಧನ. ಅರ್ಜುನ, ಕೊಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ. ಪರಮಾತ್ಮ, ಅರ್ಜುನ, ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ. ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ. ಸೋಲುತ್ತಿದೆ ಕೈ ಕಾಲು, ಜಾರುತ್ತಿದೆ ಗಾಂಡೀವ. ಮತೆ ಗಿಟ ನಾನಾದೆ ಪದವ ತೋರಿಸು ಮುನ್ನ. ಮತೆ ಗಿಟ ನಾನಾದೆ ಪದವ ತೋರಿಸು ಮುನ್ನ. ಸಮರದಿ ಜನ ಸಾಜನ ಕೃಷ್ಣ, ಸಮರದಿ ಜನ ಸಾಜನ ಕೃಷ್ಣ, ಸಮರದಿ ಜನ ಸಾಜನ ಜನ ಸಾಜನ. ಪರಮಾತ್ಮ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣಿ ಜಾಲೆ. ಬೇಸಿಗೆ ಬಿಸಿಲಿಂದ ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು, ನ್ಯಾಲಿಗೆ ಹೊಡೆದುತ್ತಿರುವುದು. ಗಾಂಡಿವ ಕಳಿಸಿ ಕೈಯಿಂದ ಬಿದ್ದಿತು. ಕಾಲುಗಳಲ್ಲಿ ನಿಲ್ಲಲು ತಾಣವಿಲ್ಲ. ವಾಸುದೇವ, ನಾನು ಇವ್ರನ್ನೆಲ್ಲ ನೋಡುತ್ತಿದ್ದರೆ ಗುರು ಹಿರಿಯರು, ಈ ಗುರು ಹಿಂಸಕ್ಕೆ ನಾನು ಕೈ ಹಾಕಲರೇ ದೇವ. ಏಕೆ ಮಿತ್ರ, ಏಕೆ, ಏನಾಯಿತು? ಈ ವಿಷಮಾವಸಾರದಲ್ಲಿ ನಿನ್ನಲ್ಲಿ ಏಕೆ ಇಂಥ ಕಲ್ಮಶವ ಹುಟ್ಟಿತು? ವಿಜಯ ನಾನರಿಯನೆ ನಿನ್ನಯ ಶೌರ್ಯ, ನಾನರಿಯನೆ ನಿನ್ನಯ ಶೌರ್ಯ. ನಿನ್ನೊಳಗಿನ ವಾತ್ಸಲ್ಯದಿ ಪರಿ ನುಡಿದ ನುಡಿಯ, ನಿನ್ನೊಳಗಿನ ವಾತ್ಸಲ್ಯದಿ ಪರಿ
ನುಡಿದ ನುಡಿಯ ಅರಿಯನೇ ನಿನ್ನ ವೀರ ಪ್ರಭಾವವನ ಅರ್ಜುನ ಪರಮಾತ್ಮ ಅರಿಯನೇ ನಿನ್ನ ವೀರ ಪ್ರಭಾವವನ ಸಾಧಿಸು ಸಾಮರ್ಥ್ಯದಿ ಸಮರವ ಅರ್ಜುನ ಪಾರ್ಥ ಅರ್ಜುನ ಇಂಥ ವಿಶ್ವಾವಸಾರದಲ್ಲಿ ನಿನ್ನ ಕಲ್ಮಶವನ್ನು ಏಕೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಹುಟ್ಟಿ ಅನಾರ್ಯನಂತೆ ವರ್ತಿಸುತ್ತಿವೆ. ಈ ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗೋ ಬರ್ತಾ. ವಾಸುದೇವ, ಒಂದು ಸಾರಿ ಕುರುಸೈನ್ಯದ ಕಡೆ ದಿಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷೆ ಕೊಟ್ಟ ಗುರು. ಈ ಗುರು ಮೇಲೆ ಬಾಣ ತಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಕ್ಕಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠರದು. ಸತ್ಸಣ್ಣರ ವಧೆಯು ನನಗೆ ಸಮ್ಮತವಿಲ್ಲ ವಾಸುದೇವ. ಅರ್ಜುನ, ಯಾರನ್ನು ಯಾರು ವಧಿಸ? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಧರ್ಮ ರಕ್ಷಕ ನಾನಿರೇ ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ ಮರುಳೇ. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಹಳುವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಈ ಭೀಷ್ಮ, ದ್ರೋಣ, ನೀನು, ನಾನು ಅನೇಕ ಸಾರಿ ಜನ್ಮಗ್ರಹಣ ಮಾಡಿದೆವು, ಮುಂದೆಯೂ ಜನ್ಮಗ್ರಹಣ ಮಾಡುವೆವು. ಯುದ್ಧವು ಕ್ಷತ್ರಿಯನ ಧರ್ಮ, ನೀನು ಆ ಧರ್ಮವನ್ನು ಪಾಲಿಸು ಧನಂಜಯ. ವಾಸುದೇವ, ಯುದ್ಧದ ಹೆಸರಿರ್ತದೆ ನನ್ನ ಹೃದಯವು ಕಂಪಿಸಿ ತೊಡಗುವುದು. ಯುದ್ಧದ ಹೊರತಾಗಿ ಕ್ಷತ್ರಿಯವನಿಗೆ ಯಾವ ಧರ್ಮವೂ ಇಲ್ಲ ವಾಸುದೇವ. ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತಿಳಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿನಿಡಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಧರ್ಮಯುದ್ಧದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ. ಅರ್ಜುನ, ಕರ್ಮವು ಮಾನವದ ರಾಜಮಾರ್ಗ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಹೆಚ್ಚಿಸುತ್ತಿರುವ ನೀನ್ಯಾರು ಕರ್ಮಯೋಗಿ? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟವಾದ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾವು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವ ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇದೇ ನನ್ನ ಅವತಾರದ ಗುರುತುಗಳು. ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೋಪಿ, ದರಿದ್ರೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವ ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮು, ಪರ್ವತಗಳಲ್ಲಿ ಮೇರು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗು ಸಹ ಆಗಿರುವನು. ಅದರಲ್ಲ ಅಂಶದಿಂದ ಈ ಸೃಷ್ಟಿಯ ಸ್ಥಿತಿ ಲಯ ಪ್ರಳಯವೇ ನಡೆಯು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ವಾಸುದೇವ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ನಿನ್ನ ಹೃದಯದ ಅಂಧಕಾರವು ಅರಿತು. ಯೋಗೇಶ್ವರ, ನಿನ್ನ ಈಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತರ್ಥನಾಗ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನ ನಾನು. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಅಪೋಕ್ಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗಿರು. ಈ ಯುದ್ಧದಲ್ಲಿ ಕೀರ್ತಿಯನ್ನು ಜಯಶಾಲಿಯಾಗಿ ಪಡೆ.
ಇದು ಎಂಥ ಭಯಾನಕರವಾದ ರೂಪವಿದು. ಶರಣರ ಪೊರೆಯೋ ದೀನರ ನಿಧಿಯೇ, ಶರಣರ ಪೊರೆಯೋ ದೀನರ ನಿಧಿಯೇ, ದಾರಿ ಕಾಣದೆ ನಂದು ಬಳಲಿದೆ, ದಾರಿ ಕಾಣದೆ ನಂದು ಬಳಲಿದೆ, ಶಾಂತಿಯ ಕರುಣಿಸುನಿ ರಾಧಾ ರಮಣ, ಮುಕ್ತಿಯ ಕರುಣಿಸುನಿ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರೆಗಳ ಬೇಡುವೆ ಚರಣಕ್ಕೆ, ಜೋಡಿಸಿ ಕರೆಗಳ ಬೇಡುವೆ ಚರಣಕ್ಕೆ, ಮಾಡು ಕೃಪೆಯಲ್ಲೋ ಪಾಮರನೆಲ್ಲೊಳು, ಮಾಡು ಕೃಪೆಯನ್ನು ಪಾಮರನೆಲ್ಲೊಳು, ಭೀಕರ ರೂಪವ ಬೇಗೆಯನಾಥೈತೆ, ಭೀಕರ ರೂಪವ ಬೇಗೆಯನಾಥೈತೆ, ಶರಣರ ಪೊರೆಯೋ ದೀನರ ನಿಧಿಯೇ, ದಾರಿ ಕಾಣದೆ ನಂದು ಬಳಲಿದೆ, ದಾರಿ ಕಾಣದೆ ನಂದು ಬಳಲಿದೆ, ಮುಕ್ತಿಯ ಕರುಣಿಸುನಿ ರಾಧಾ ರಮಣ, ಮುಕ್ತಿಯ ಕರುಣಿಸುನಿ ಕರುಣಿಸುನಿ. ಎಂಥ ಭಯಾನಕರವಾದ ರೂಪವಿದು. ಮಾನವನ ಕಣ್ಣುಗಳಿಂದ ಇದನ್ನು ನೋಡಲಾರೆ. ಪ್ರಭು, ವಾಕ್ ಸ್ಫೂರ್ತಿ ಇಲ್ಲ, ಕೈ ಕಾಲುಗಳು ಕಂಪಿಸುತ್ತಿರುವುದು. ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗು ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿ ದರ್ಶನ ಮಾಡು. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆ ಪ್ರತಭ್ರಷ್ಟವಾಗದಂತೆ ಮುನ್ನಡೆಯಲು ನಾನು ಕಾರಣಧರನಾಗಿರುವೆನು. ಯದಾ ಯದಾ ಆಜ್ಞೆ ಮಾಡುವ. ಯದಾ ಯದಾ ಯಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಾನಧರ್ಮಸ್ಯ ತದಾತ್ಮಾನಂ ಸುಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುರ್ಕುಶಲಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ
ಜೈ 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 ಭವಸುಖ ಸಾಗರ ಜೈ 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 ಶ್ರೀಮನ್ಮಾರನ ಗೋವಿಂದ ಜೈ